ಹರೇ ಕೃಷ್ಣ. ನನ್ನ ಚಾನೆಲ್ ಗೀತಾಸ್ ಕಶಿ ಥಾಟ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಗೀತಾ. ಸೊ ನಾನು ಆ್ಯಕ್ಚುಲಿ ನನ್ನ ಬ್ಲಾಗ್ಸಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಅಥವಾ ಹಿಂದಿ ಅಲ್ಲೂ ವ್ಲಾಗ್ಸ್ ಹಾಕ್ತೀನಿ. ಸೊ ನಾನು ಆದಷ್ಟು ಕನ್ನಡದಲ್ಲೂ ಹಾಕೋಣ ಅಂತ ನನಗೆ ಇಷ್ಟ. ಸೊ ನಾನೇನು ಕೇಳ್ಕೊತೀನಿ ಅಂದರೆ ನೀವೆಲ್ಲರೂ ಪ್ಲೀಸ್ ಅಪ್ಡೇಟೆಡ್ ಇರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಸೊ ಗೀತಾಸ್ ಗಶಿ ಥಾಟ್ಸ್ ಚಾನೆಲಲ್ಲಿ ನಾನು ಹೊಸ ಸೆಗ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಗೀತಾಸ್ ಗಶಿ ಮಾತುಗಳು ಅಂತ ಒಂದು ಸೆಗ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಸೆಗ್ಮೆಂಟಲ್ಲಿ ನನಗೆ ಏನಾದರೂ ಒಂದು ಟಾಪಿಕ್ಕು ಅಥವಾ ಏನಾದರೂ ಬಗ್ಗೆ ಮಾತಾಡೋಣ ಅಂತ ನಿಮಗೆಲ್ಲ ಜೊತೆ ಕನೆಕ್ಟು ಆಗ್ಬೋದು. ಆಮೇಲೆ ಎಲ್ಲರೂ ರಿಲೇಟು ಕೂಡ ಮಾಡ್ತಾರೆ. ಸೊ ಏನಾದರೂ ತಿಳಿಸೋದಿದ್ರೆ ಈ ಸೆಗ್ಮೆಂಟ್ಗೆ ತಿಳಿಸ್ತೀನಿ. ಸೊ 100 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ವೇಟ್ ಮಾಡ್ತಿದ್ದೆ ನಾನು. ಇನ್ನೇನು 100 ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟರಲ್ಲೇ ಈ ಸೆಗ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಈ ಸೆಗ್ಮೆಂಟಲ್ಲಿ ಇವತ್ತು ಫಸ್ಟ್ ಎಪಿಸೋಡು. ಸೊ ನೀವೆಲ್ಲರೂ ಟೈಟಲ್ ನೋಡಿರೋ ಹಾಗೆ ಮದರ್ಸ್ ಡೇ ಸ್ಪೆಷಲ್ ಇದೆ. ಸೊ ನಾನು ಸ್ವಲ್ಪ ಅಮ್ಮ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಹಿಂದೆ ನಂದೊಂದು ವ್ಲಾಗಲ್ಲಿ ನಾನು ಹೇಳಿದ್ದೆ, ಯಾರನ್ನ ಕಮೆಂಟ್ ಮಾಡಿದಾಗ ನಿಮಗೆ ನಾನು ಶೌಟೌಟ್ ಕೊಡ್ತೀನಿ ಅಂತ. ಶೌಟೌಟ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಯಾರಿಗನ್ನ, ಶೌಟೌಟ್ ಅಂದರೆ ಒಂದು ಕಮೆಂಟ್ನ ಗುರ್ತಿಸೋದು. ಸೊ ಶೌಟೌಟ್ ಕೊಡ್ತೀನಿ, ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ನಾನು. ನನ್ನ ಫಸ್ಟ್ ಕಮೆಂಟೇ ನಮ್ಮ ಅಮ್ಮಂದಿತ್ತು. ನಾನು ಇನ್ನೂ ಶೌಟೌಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಬಟ್ ಅದನ್ನು ಒಂದು ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅಮ್ಮನ ಕಮೆಂಟು ಫಸ್ಟ್ ಕಮೆಂಟ್ ಇತ್ತು. ಸೊ ನಮ್ಗೆಲ್ಲರಿಗೂ ನಮ್ಮ ಚೈಲ್ಡ್ಹುಡ್ಡಿಂದ ಅಮ್ಮಂದ್ರೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನಾವು ನೋಡೋದೇ ಅಮ್ಮನ್ನ. ನಾನು ಚಿಕ್ಕವಳಿದ್ದಾಗಿಂದ ಇವಳು ನನ್ನ ಬೆಸ್ಟ್ ಫ್ರೆಂಡು, ಅವ್ನು ನನ್ನ ಬೆಸ್ಟ್ ಫ್ರೆಂಡು, ಇವಳು ನನ್ನ ಬೆಸ್ಟ್ ಫ್ರೆಂಡು ಅಂತ ನನ್ನ ಫ್ರೆಂಡ್ಸ್ನ ಅಂತ ಇದ್ದೆ. ಏನಾದರೂ ಜಗಳ ಆಗ್ತಿದ್ರೆ ಓ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಅನ್ನೋದು ಅನಿಸ್ತಿತ್ತು ಚಿಕ್ಕವರಿದ್ದಾಗ. ಬಟ್ ಏನು ಅರ್ಥ ಆಗಿರಲಿಲ್ಲ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ನಮ್ಮ ಅಮ್ಮನೇ ಆಗಿದ್ರು. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ನಮ್ಮ ಅಮ್ಮನೇ ಇವಾಗ. ಅದು ನನಗೆ ರಿಯಲೈಸ್ ಆಗೋಕ್ಕೆ ನನಗೆ ಸ್ವಲ್ಪ 18 ಇಯರ್ಸ್ ಮೇಲಾಗಬೇಕಿತ್ತು. ಬಿಕಾಸ್ ಚಿಕ್ಕವರಿದ್ದಾಗ ಒಂದು ಟೀನೇಜ್ ಇದ್ದಾಗೂ ಅಮ್ಮಂದರು ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳ್ತಾರೆ. ನಮಗೆಲ್ಲ ಕಿರಿಕಿರಿ ಆಗುತ್ತೆ ಯಾಕೆ ಹಿಂಗೆ ಹೇಳ್ತಾರೆ ಅಂತ. ಬಟ್ ಒಂದು ಏಜ್ ಹೋದಾದ್ಮೇಲೆ ನಮಗೆ ಅರಿವಾಗೋದು, ಓ ಅದು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅಂತ. ಇವಾಗ ಯಾವ ಪಾಯಿಂಟಲ್ಲಿ ಇದ್ದೀನಿ ಲೈಫಲ್ಲಿ ಅಂದರೆ, ಈ ಪಾಯಿಂಟಲ್ಲಿ ನನಗೆ ದೇಶದಿಂದ ಆಚೆ ಇದ್ದೀನಿ. ಯಾರನ್ನ ಹೊಸಬ್ರು ನೋಡ್ತಾ ಇದ್ರೆ ಈ ವಿಡಿಯೋನ, ನಾನು ಫಿಲಿಪೀನ್ಸ್ ಅಲ್ಲಿ ಇರ್ತೀನಿ. ಸದ್ಯಕ್ಕೆ ಓದ್ತಾ ಇದ್ದೀನಿ ಫಿಲಿಪೀನ್ಸಲ್ಲಿ, ಮೆಡಿಕಲ್ ಓದ್ತಾ ಇದ್ದೀನಿ, 2nd ಇಯರ್ ಅಲ್ಲಿದ್ದೀನಿ ಇವಾಗ. ಸೊ ಇವಾಗ ಗೊತ್ತಾಗುತ್ತೆ ಆಚೆ ಇದ್ದು ಆ ಅಮ್ಮನ ಮಮತೆ ಹೆಂಗೆ ಮಿಸ್ ಮಾಡ್ಕೋತೀನಿ ಅಂತ. ಅಷ್ಟೇನು ಮಿಸ್ ಮಾಡ್ಕೊತಿಲ್ಲ. ನಮ್ಮಮ್ಮ ಒಂದು ½ an hour ಒಂದೊಂದು ಸಲ ಕಾಲ್ ಮಾಡ್ತಾರೆ. ಬಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ ಲೈಫ್ನ ಹಂಗೆ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ. ಹೇಗೆ ಅಂದರೆ, ನಮ್ಮ ಅಕ್ಕನ ಓದಿಸ್ತಾ ಇದ್ರು. ನಮ್ಮ ಅಕ್ಕ ಆದಮೇಲೆ ನೆಕ್ಸ್ಟ್ ನಮ್ಮ 2ನೇ ಅಕ್ಕ, ಅವ್ರನ್ನ ಬೆಳ್ಸೋಕ್ಕೆ ಟೈಮ್ ಕೊಟ್ಟರು. ಅವ್ರಾದ್ಮೇಲೆ ನಾನು ಹುಟ್ಟಿದೆ, ನನ್ನ ಬೆಳ್ಸೋಕ್ಕೆ ಎಲ್ಲ ಎಫರ್ಟ್ಸ್ ಹಾಕಿದ್ರು. ಇವಾಗ ನಮ್ಮ ಅಕ್ಕನ ಪಾಪು ಇದೆ, ಸೊ ಅವಳನ್ನ ಬೆಳ್ಸೋಕ್ಕೆ ಎಫರ್ಟ್ ಹಾಕ್ತಿದ್ದಾರೆ. ಸೊ ಲೈಫಲ್ಲಿ ಅಮ್ಮಂದ್ರು ಒಬ್ರಿಗೋಸ್ಕರ, ಅವ್ರ ಮಕ್ಳಿಗೋಸ್ಕರ ಅಥವಾ ಇವು ಯಾರೇ ಆಗಲಿ ಮಮತೆ ತೋರ್ಸೋಕ್ಕೆ ಸಾಧ್ಯ ಆಗೋದು. ಅಮ್ಮಂದ್ರು ಒಬ್ಬರೇ ಕಾಳಜಿ ತೋರ್ಸೋಕ್ಕೆ ಸಾಧ್ಯವಾಗೋದು. ಅಮ್ಮಂದ್ರಿಗೊಬ್ರಿಗೆ ಆ ಶಕ್ತಿಯಿಂದ ಎಲ್ಲ ತಡ್ಕೊಂಡು ತಾಳ್ಮೆಯಿಂದ ಇರೋಕ್ಕೆ ಸಾಧ್ಯವಾಗೋದು. ಮಾತಾಡ್ತಿದ್ರೆ ಮುಗಿಯೋದೇ ಇಲ್ಲ. ಬಟ್ ನನಗೆ 15 minutes ಅಷ್ಟೇ ಇರೋದು ಕ್ರಿಸ್ಪ್ ಆಗಿರೋಕ್ಕೆ. ಸೊ ಇನ್ನೂ ಜಾಸ್ತಿ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡಬೇಕು, ನೀವು ಕೇಳಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ತುಂಬ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ
ಆಮೇಲೆ ಜಾಸ್ತಿ ಜಾಸ್ತಿ ಟೈಮ್ ಲಿಮಿಟ್ ಇರೋದು ವಿಡಿಯೋಸ್ ಹಾಕ್ತೀನಿ, ನಿಮಗೂ ಇಷ್ಟ ಆಗುತ್ತೆ ನೋಡೋಕ್ಕೆ, ನನಗೂ ಖುಷಿ ಆಗುತ್ತೆ. ಸೊ ಬ್ಯಾಕ್ ಟು ದ ಟಾಪಿಕ್, ಅಮ್ಮನ ಬಗ್ಗೆ ಹೇಳಬೇಕಂದ್ರೆ ನಾನು ವಂಡರ್ ವುಮೆನ್ ಅಮ್ಮ. ಸೊ ನಾನು ಚಿಕ್ಕವಳಿದ್ದಾಗ ಆಟೋ ರಿಕ್ಷಾ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಸೈಡಲ್ಲಿ ಕಂಬಿ ಇರುತ್ತಲ್ವ ಆಟೋ ರಿಕ್ಷಾದಲ್ಲಿ, ಅದು ಅದ್ರ ಹತ್ರ ಕೈ ಇಟ್ಕೊಳ್ಳೋರು. ಹೆಂಗೆ ಅಂದರೆ ಕಾರ್ ಸೀಟ್ ಬೆಲ್ಟ್ ಇರುತ್ತಲ್ಲ ಆ ಥರ. ಸೊ ಆ ಥರ ಕೈ ಇಟ್ಕೊಳ್ದಾಗೆಲ್ಲ ನನಗೆ ಏನಕ್ಕೆ ಇಟ್ಕೊತಾರೆ ನಾನು ನೋಡಬೇಕು, ನನಗೆ ಇಂಡಿಪೆಂಡೆನ್ಸಿ ಬೇಕಿತ್ತು. ಚಿಕ್ಕವಳಿದ್ದಾಗ ಎಲ್ಲರಿಗೂ ಹಂಗೆ ಇರುತ್ತೆ. ಸೊ ಇಂಡಿಪೆಂಡೆನ್ಸಿ ಥರ ಬೇಕಿತ್ತು. ಸೊ ನಾನು ಕೈ ಇಟ್ಕೊಂಡಾಗೆಲ್ಲ ಅನ್ಕೊತಿದ್ದೆ ಏನಕ್ಕೆ ಹಿಂಗೆ ಇಟ್ಕೊತಾರೆ ಅಂತ. ಬಟ್ ಇವಾಗ ಗೊತ್ತಾಗುತ್ತೆ ಆ ಪ್ರೊಟೆಕ್ಟ್ ಮಾಡೋಕ್ಕೆ ಯಾವಾಗಲೂ ಅವ್ರ ಕೈ ಇತ್ತು ನನಗೆ ಅಂತ. ಅದು ಒಂದು ಖುಷಿ ಆಗೇ ಆಗುತ್ತೆ. ಯಾರಿಗೇ ಆಗಲಿ ಅಮ್ಮ ಆ ಥರ ಕೇರ್ ತೋರ್ಸೋದು ಎಲ್ಲರಿಗೂ ಒಂದೇನೋ ಒಂದು ಪ್ರೊಟೆಕ್ಟಿವ್ ಫೀಲಿಂಗ್ ಬರುತ್ತೆ. ರೆಸ್ಟೋರೆಂಟ್ಸ್ ಹೋದಾಗ ಅಮ್ಮ ನನ್ನ ಪಕ್ಕ ಕೂರು, ನಾನು ತಿನ್ನಿಸ್ತೀನಿ ನೀನು ಫುಲ್ ತಿನ್ನಲ್ಲ ಅಂತ ಹೇಳ್ತಿದ್ರು. ನನಗೆ ಇಂಡಿಪೆಂಡೆನ್ಸಿ ಬೇಕಿತ್ತು. ಇಲ್ಲ ನಾನು ತಿಂತೀನಿ ಅಂತ ಅಂತಿದ್ದೆ, ಇಲ್ಲ ಕೂರು ನನ್ನ ಪಕ್ಕ ಅಂತ ಕೂರಿಸ್ಕೊತಿದ್ರು ಅಮ್ಮ. ನಂಗೆ ಅದ್ರದ್ದೆಲ್ಲ ಇವಾಗ ಎಷ್ಟು ಮಿಸ್ ಮಾಡ್ಕೊತೀನಿ. ಅಮ್ಮನೂ ನೋಡ್ತಿರ್ತಾರೆ ಈ ವಿಡಿಯೋನ. ಬಟ್ ಟಿಪಿಕಲ್ ಇಂಡಿಯನ್ ಪೇರೆಂಟ್ಸ್ ಅಲ್ವಾ, ಲೈಕ್ ನಾವು ಹಿಂಗೆ ಸ್ಟ್ರೇಟಾಗೂ ಹೇಳ್ಕೊಳಕ್ಕೆ ಮುಜುಗರ, ಅವರು ಏನು ಸ್ಟ್ರೇಟಾಗಿ ಹೇಳ್ಕೊಳಲ್ಲ. ಅದೊಂಥರ ಇರುತ್ತೆ. ಆ ಜನ್ರೇಷನ್ ಒಂದು ಸ್ವಲ್ಪ ಹಾಗೆ. ಇವಾಗ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಎಲ್ಲರೂ ಸ್ವಲ್ಪ ಯಂಗ್ ಮದರ್ಸ್, ಸ್ವಲ್ಪ ಯಂಗ್ ಕಿಡ್ಸ್ ಎಲ್ಲ ಇವಾಗೆಲ್ಲ ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿರ್ತಾರೆ. ಬಟ್ ಅವಾಗಿಂದು ಸ್ವಲ್ಪ ಜನ್ರೇಷನ್ ಹಂಗಿತ್ತು. ಸೊ ನಾವು ಒಂದು ಸ್ವಲ್ಪ ಇದನ್ನೆಲ್ಲ ಮೋಸ್ಟ್ಲಿ ಅವ್ರ ಮುಂದೆ ಹೇಳ್ಕೊಳಲ್ಲ. ಬಟ್ ಆ ಫೀಲಿಂಗ್ ತುಂಬ ಡಿಫ್ರೆಂಟ್ ಲೆವೆಲ್. ಚಿಕ್ಕವಳಿದ್ದಾಗಿಂದ ಬೆಳಿಗ್ಗೆ ಅಮ್ಮ ತಲೆ ಬಾಚಿಸಿ ನನಗೆ ಸ್ಕೂಲು ಕಳಿಸ್ತಿದ್ರು, ಮತ್ತು ಕಾಲೇಜ್ಗೆ ಹೋದಾಗ ಕಾಲೇಜಿಗೆ ಕಳಿಸ್ತಿದ್ರು. ಆಮೇಲೆ ಚಿಕ್ಕವಳಿಂದ ನಾನು ಹುಟ್ಟಾಗಿಂದಾನೇ ಅನ್ಬೋದು, ನಾನು ಹುಟ್ಟಾಗಿಂದ ನಾನು 12th ಸ್ಟ್ಯಾಂಡರ್ಡ್ ಬರೋ ತನಕ ನನಗೆ ಮಾರ್ನಿಂಗ್ ನಾನು ಊಟ ತಿಂಡಿ ತಿಂದಿಲ್ಲ ಅಂತಿಲ್ಲ. ನನ್ನ ಕೈಯಾರೆ ತಿಂದಿಲ್ಲ ನಾನು ತಿಂಡಿನ, ಅಮ್ಮ ತಿನ್ನಿಸಿ ಕಳಿಸ್ತಾ ಇದ್ರು. ಸೊ ಅದೆಲ್ಲ ನಾನು ಇವಾಗ ಎಷ್ಟು ಮಿಸ್ ಮಾಡ್ಕೊತೀನಿ ಅಂದರೆ, ಆ ಫೀಲ್, ಆ ಟಚ್ ಎಷ್ಟು ಮಿಸ್ ಮಾಡ್ಕೊತೀನಿ ನಾನು. ಅದನ್ನ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಫೀಲ್ ಮಾಡಿದ್ರೇನೆ ಗೊತ್ತಾಗೋದು. ಸೊ ಹಂಗೆ ನಮ್ಮನ್ನ ಕಾಪಾಡ್ಕೊಂಡು ಇರೋರ್ನ ಯಾವತ್ತೂ ಬೇಜಾರು ಮಾಡಿಸ್ಬಾರ್ದು. ಸೊ ಆದಷ್ಟು ಅವ್ರನ್ನ ಖುಷಿಯಾಗಿರೋಕ್ಕೆ ಟ್ರೈ ಮಾಡಬೇಕು. ಸೊ ನೀವೆಲ್ಲರೂ ನಿಮ್ಮ ಅಪ್ಪ ಅಮ್ಮನ ತುಂಬ ಖುಷಿಯಿಂದ ನೋಡ್ಕೊಳ್ಳಿ. ಯಾಕಂದರೆ ಆಮೇಲೆ ನೀವು ತುಂಬ ಮಿಸ್ ಮಾಡ್ಕೊತೀರಾ. ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ, ಒಂದ್ಸಲ ಜಾತ್ರೆಗೆ ಹೋಗಿದ್ವಿ ನಾವು, ಕೊಪ್ಪಳದ ಜಾತ್ರೆ. ಸೊ ಕೊಪ್ಪಳದ ಜಾತ್ರೆ ಹೋದಾಗ ಎಷ್ಟು ರಶ್ ಇತ್ತು. ನಂಗೆ ಆ್ಯಕ್ಚುಲಿ ಚಿಕ್ಕವಳಿದ್ದಾಗ ಜಾತ್ರೆ ಹೋದಾಗ ರಶ್ ಇದ್ದರೆ ತುಂಬ ಗಾಬರಿ ಆಗೋದು ಚಿಕ್ಕವಳಿದ್ದಾಗ. ಸೊ ಹಾಗೆ ಇದು ನಾನು 12th ಸ್ಟ್ಯಾಂಡರ್ಡಲ್ಲಿದ್ದೆ. ಜಾತ್ರೆಗೆ ಕರ್ಕೊಂಡು ಹೋಗಿದ್ರು. ಆ್ಯಂಡ್ ಅಥವಾ ಇಂಜಿನಿಯರಿಂಗಲ್ಲಿದ್ನೋ ಏನೋ, ನನ್ನ ಜ್ಞಾಪಕ ಇಲ್ಲ. ಸೊ ಕೊಪ್ಪಳದ ಜಾತ್ರೆ ಕರ್ಕೊಂಡು ಹೋಗಿದ್ರು. ಆ್ಯಂಡ್ ಆ ರಥ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಮ್ಮ ಒಂದೇ ಸಲ ನನ್ನ ಹೀಗೆ ಇಟ್ಕೊಂಡ್ರು, ಪ್ರೊಟೆಕ್ಟ್ ಮಾಡಿದ್ರು. ಆ್ಯಂಡ್ ನನ್ಗೆ ಎಷ್ಟು ರಿಯಲೈಸ್ ಆಯಿತು ಅಂದರೆ, ಅವಾಗ ಒಂದಮ್ಮ ಎಷ್ಟು ಅವ್ರ ಸೆರ್ಗಿಂದ ಎಷ್ಟು ಪ್ರೊಟೆಕ್ಟ್ ಮಾಡ್ತಾರೆ ನಮಗೆ ಗೊತ್ತೇ ಆಗಲ್ಲ. ನಾನು ಇವಾಗ ಹಿಂಗೆ ಹೇಳ್ತಾ ಇರ್ಬೋದು ಇನ್ಸಿಡೆಂಟು ಎಲ್ಲ, ಬಟ್ ನಾನು ಹಿಂಗೆ ಹೇಳ್ತಿರ್ಬೋದು ಅದ್ರ ಬಗ್ಗೆ ಎಲ್ಲ. ಬಟ್ ಹೇಳ್ದಷ್ಟು, ನಾವು ಅದನ್ನ ಪ್ರೀತಿ ತೋರಿಸ್ದಷ್ಟು ಕಮ್ಮಿನೇ. ಅವ್ರು ಮಾಡೋದು ತ್ಯಾಗ ಇರ್ಬೋದು, ಅಥವಾ ಆಗ ಹಾಕೋ ಎಫರ್ಟ್ಸ್ ಇರ್ಬೋದು. ಸೊ ಎಲ್ಲರೂ ಒಂದು ಜ್ಞಾಪಕ ಇಟ್ಕೊಳ್ಳಿ, ಎಸ್ಪೆಷಲಿ ಟೀನೇಜಲ್ಲಿರೋರು ಅಥವಾ 20sಲ್ಲಿರೋರು ಒಂದು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಅಮ್ಮ ನಿಮ್ಮಪ್ಪ ಅವ್ರಿಗಿಂತ ಜಾಸ್ತಿ, ಎಸ್ಪೆಷಲಿ ನಿಮ್ಮಮ್ಮ ಅವ್ರಿಗಿಂತ ಜಾಸ್ತಿ ಯಾರೂ ಇರಲ್ಲ ನಿಮ್ಮ ಲೈಫಲ್ಲಿ. ನಿಮ್ಮ ಬಗ್ಗೆ ಕೇರ್ ಮಾಡೋ ಅಂಥದ್ದಿರಲಿ, ಅಥವಾ ನಿಮ್ಮ ಜೊತೆಗೆ ಲೈಕ್ ನಿಮಗೆ ಕಾಳಜಿ ತೋರಿಸ್ಕೊಂಡು ಇರೋಕ್ಕಿರಲಿ, ಎಲ್ಲರೂ ಒಂದು ರೀತಿ
ಅವ್ರ ಸೆಲ್ಫಿಶ್ನೆಸ್ಗೋಸ್ಕರನೇ ಇರ್ತಾರೆ. ತಾಯಂದ್ರು ಮಾತ್ರ ಸೆಲ್ಫ್ಲೆಸ್ ಆಗಿ ಅವರು ಏನೂ ಅವ್ರ ಬಗ್ಗೆ ಯೋಚನೆ ಮಾಡಿಲ್ದೆ ಬರೀ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಜೊತೆಗೆ ಟೈಮ್ ಆದಷ್ಟು ಸ್ಪೆಂಡ್ ಮಾಡಿ. ಬಿಕಾಸ್ ನಿಮ್ಗೆ ಇವಾಗ ಗೊತ್ತಾಗಲ್ಲ, ಯಾವಾಗನ ಆಚೆ ಹೋದಾಗ ಇಲ್ಲ ಯಾವಾಗನ ದೂರ ಆದಾಗ ನಿಮಗೆ ಅದು ನೋವು ಗೊತ್ತಾಗುತ್ತೆ, ಅಯ್ಯೋ ಅವಾಗ ಟೈಮ್ ನೀಟಾಗಿ ಸ್ಪೆಂಡ್ ಮಾಡಲಿಲ್ವಲ್ಲ ಅಂತ. ಸೊ ಆದಷ್ಟು ಅವ್ರ ಜೊತೆಗೆ ಚೆನ್ನಾಗಿರಿ, ಖುಷಿಯಾಗಿ ನೋಡ್ಕೊಳ್ಳಿ. ಸೊ ನಮ್ಮಮ್ಮ ನನಗೆ ವಂಡರ್ ವುಮೆನ್, ನಿಮ್ಮಮ್ಮ ನಿಮಗೆ ವಂಡರ್ ವುಮೆನ್. ಸೊ ನಿಮ್ಮಮ್ಮ ಬಗ್ಗೆ ನಿಮ್ಗೆ ಏನೇನಿದೆಯೋ ಥಾಟ್ಸ್, ನಿಮ್ಮಮ್ಮ ಬಗ್ಗೆ ನೀವೇನಾದರೂ ಹೇಳ್ಕೋಬೇಕು ಅಂದರೆ ಅಥವಾ ಈ ಥರ ನಾನು ಇದನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೌಟೌಟ್ ಕೊಡ್ತೀನಿ. ಇಂಗ್ಲೀಷಲ್ಲೂ ಹಾಕ್ತಿರ್ತೀನಿ ನಾನು ಬ್ಲಾಗ್ಸು, ಕನ್ನಡದಲ್ಲೂ ಹಾಕ್ತಿರ್ತೀನಿ. ಪ್ಲೀಸ್ ನೋಡ್ತಾ ಇರಿ, ಫಾಲೋ ಮಾಡ್ತೀರಿ, ಅಪ್ಡೇಟ್ ಇಟ್ಕೊಳ್ಳಿ. ಆ್ಯಂಡ್ take care. A very 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 happy Mother's Day to all the mothers and Amma. Happy Mother's Day. I love you. And ನನಗೆ ಗೊತ್ತು ನಾನು ನಿನ್ನ ಫೇವ್ರೆಟ್ ಅಂತ, ನೀನು ನನ್ನ ಫೇವ್ರೆಟ್ಟು. ಥ್ಯಾಂಕ್ ಯು, ನೀನೇನು ಫಾರ್ ಎವ್ರಿಥಿಂಗ್ ಯು ಡೂ. ಥ್ಯಾಂಕ್ ಯು ನೀನು ಎಲ್ಲ ಮಾಡಿರೋದಕ್ಕೆ. ಥ್ಯಾಂಕ್ ಯು ತಾಳ್ಮೆಯಿಂದ 4 ಜನ ಒಂದೇ ರೀತಿ ನಿನಗೆ ಕಾಟ ಕೊಡ್ತಾ ಇರ್ತೀವಿ. 4 ಅಂದರೆ ನಾನು ಯಾರ್ಯಾರನ್ನ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಡ್ಯಾಡಿ, ನಮ್ಮ ಅಕ್ಕಂದ್ರು, ನನಗಿಬ್ರು ಅಕ್ಕಂದ್ರು, ಆಮೇಲೆ ನಾನು. ಸೊ 4 ಜನ ತೊಂದರೆ ಕೊಡ್ತಾ ಇರ್ತೀವಿ. ಪಾಪ ನಮ್ಮದು ತೊಂದರೆ ತಗೊಂಡು ಎಲ್ಲರನ್ನೂ ಎಷ್ಟು ಚೆನ್ನಾಗಿ ಸಂಭಾಳಿಸ್ತೀಯಾ. ನೀನು ಸಂಭಾಳಿಸೋ ಥರ ನನಗೂ ಶಕ್ತಿ ಕೊಟ್ಟಿದ್ಯಾ, ನೀನೇ ನನ್ನ ಇನ್ಸ್ಪಿರೇಷನು. ಸೊ ಮುಂಚೆ ನಾನು ಆ್ಯಕ್ಚುಲಿ ಹೇಳ್ತಿದ್ದೆ, ನಾನು ಟೀನಾ ಡಾಬಿ ಥರ ಆಗಬೇಕು, ನಾನು ಆ ಥರ IAS ಆಫೀಸರ್ ಆಗಬೇಕು, ನಾನು ಈ ಥರ ಆಗಬೇಕು ಅಂತ ಅನ್ಕೊತಿದ್ದೆ. ಬಟ್ ಇವಾಗ ಲೈಫಲ್ಲಿ ಏನು ರಿಯಲೈಸ್ ಆಗಿದೆ ಅಂದರೆ ನಾನು ನಿನ್ನ ಥರ ಆಗಬೇಕು, ನಿನ್ನ ಥರ ತಾಳ್ಮೆ, ನಿನ್ನ ಥರ ಮನೆ ಸಂಭಾಳಿಸೋದು, ನಿನ್ನ ಥರ ಒಳ್ಳೆ ಬುದ್ಧಿ, ನಿನ್ನ ಥರ ಫುಲ್ ಕಾಳಜಿ ಕರುಣೆಯಿಂದ ಇರಬೇಕು ಅಂತ ಅನ್ಕೊತೀನಿ ಅಮ್ಮ. ಸೊ ಅದನ್ನು ಹೇಳ್ತಾ ಎಲ್ಲ ವ್ಯೂವರ್ಸ್ಗೂ ಪ್ಲೀಸ್ ನೀವು ಅಮ್ಮಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇನ್ ಕೇಸ್ ಯಾರ್ದಾದ್ರೂ ಅಮ್ಮ ಉಸಿರಾಡ್ತಿಲ್ಲ ಅಂದರೆ ನಾನು ಹೇಳೋದು ತಪ್ಪು ತಿಳ್ಕೊಬೇಡಿ. ಅವ್ರು ಇಲ್ಲೇ ಇರ್ತಾರೆ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ, ನಿಮ್ಮ ಗಾರ್ಡಿಯನ್ ಏಂಜಲ್ ಆಗಿದ್ದಾರೆ. ಆ್ಯಂಡ್ ಯಾರ್ಯಾರ ಅಮ್ಮ ಇದ್ದಾರೋ ಪ್ಲೀಸ್ ಆದಷ್ಟು ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರನ್ನ ತುಂಬ ಖುಷಿಯಾಗಿರಿ. ಅವ್ರದ್ದು ಒಂದು ನಗು ನಿಮಗೆ ತುಂಬ ಖುಷಿ ಕೊಡುತ್ತೆ. ಅದನ್ನು ಹೇಳ್ತಾ ನಾನು ಅದನ್ನು ಅಳವಡಿಸ್ಕೋಬೇಕು. ಇದನ್ನು ಹೇಳ್ತಾ ನಾನು ಇದನ್ನು ಸ್ಟಾಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಗೀತಾಸ್ ಗಶಿ ಟಾಕ್ಸಲ್ಲಿ ಏನು ಹೇಳ್ತೀನಿ ನೋಡ್ತಾ ಇರಿ. ಆ್ಯಂಡ್ ಅಂಟಿಲ್ ದೆನ್ ಬಾಯ್ ಬಾಯ್. ನೆಕ್ಸ್ಟ್ ನಾನು ಗೀತಾಸ್ ಗಶಿ ಟಾಕ್ಸ್ ಅಲ್ಲಿ ನೆಕ್ಸ್ಟ್ ಎಪಿಸೋಡ್ ಏನಿರುತ್ತೆ ನೋಡೋಣ. ಸೊ ಅಲ್ಲಿ ತನಕ ನಾನು ಬೇರೆ ವ್ಲಾಗ್ಸ್ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ.